ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡ್ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ನೋಟಿಫಿಕೇಶನ್ ಬರುತ್ತಲ್ಲ ಅದರಲ್ಲಿ ಕ್ಲಿಕ್ ಮಾಡಿ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡೋಣ. ಏರ್ಪೋರ್ಟ್ ಪ್ರೋ ಸೆಕೆಂಡ್ ಜನರೇಷನ್ ಇದು. ಹಾಗೆ ಮೆಗಾ ಸೇಫ್ ಚಾರ್ಜಿಂಗ್ ಕೇಸ್ ಇದೆ. USB-C ಇದು ಸಿ ಪಿನ್ ಇದು ಚಾರ್ಜಿಂಗ್ ಕೇಬಲ್ ಸಿಗುತ್ತೆ ಇದರಲ್ಲಿ. ಇದನ್ನ ನೋಡ್ಬೋದು. ಇವತ್ತು ನೋಡೋಣ, ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಇದು ಫಸ್ಟ್ ಕಾಪಿ ಆಗಿರುತ್ತೆ. ಇದು ₹100 ಒಳಗಿರುತ್ತೆ ಇದು. ಹಾಗಾಗಿ ಇದು ವೈರ್ಲೆಸ್ ಚಾರ್ಜಿಂಗ್ ಕೇಸ್, ಆಪಲ್ ಲೋಗೋ ಇದೆ. USA ಸಿ ಎಲ್ಲ ಚೈನಾದು. ಅದ್ರ ಅನ್ಬಾಕ್ಸಿಂಗ್ ಮಾಡೋಣ ಈಗ. ಲೆಟ್ಸ್ ಸ್ಟಾರ್ಟ್ ಅನ್ಬಾಕ್ಸಿಂಗ್. ನೈಫ್ ತಗೊಂಡು ಕಟ್ ಮಾಡಿ ರ್ಯಾಪರ್ನ ಸ್ಮೂತ್ಲಿ ತೆಗೆದು, ಸೌಂಡ್ ಒಂಥರ ಇದೆ ಈಗ. ಇದು ಸೀಲ್ ಪ್ಯಾಕ್ ಇದೆ. ಇನ್ನ ಈ ಟೈಪು ತೆಗಿಬೋದು. ಓಪನ್ ಆಗಲ್ಲ, ಹಾಗಾಗಿ ಈ ಟೈಪು ತೆಗೆದು ಬರಲ್ಲ. ಈ ಟೈಪ್ ಮಾಡಿ ಇಲ್ಲಿ ಸಿಗುತ್ತೆ ನಮಗೆ ಗ್ರಿಪ್. ಈ ಗ್ರಿಪ್ನಿಂದ ಸ್ಮೂತ್ಲಿ ಓಪನ್ ಮಾಡಿದರೆ ನೋಡ್ಬೋದು. ಫಸ್ಟ್ ಸಿಗೋದೇ ನಮಗೆ ಡಾಕ್ಯುಮೆಂಟ್ಸ್. ಡಿಸೈನಿಂಗ್ ಬೈ ಆಪಲ್ ಕ್ಯಾಲಿಫೋರ್ನಿಯಾ ಅಂತ ತೋರಿಸ್ತಾರೆ. ಅದರಲ್ಲಿ ಏನಿದೆ ಅಂತ ನೋಡಿದರೆ, ಇದು ರಬ್ಬರ್ ಇದೆ, ರಬ್ಬರ್ ಬರುತ್ತೆ. ಆಮೇಲೆ ಏರ್ಪೋರ್ಟ್ಸ್ ಇದೆ. ಆಪಲ್ ಆದರೆ ಹೆಂಗೆ ಕನೆಕ್ಟ್ ಮಾಡ್ಬೋದು ಅಂತ ಸಮ್ ಡಾಕ್ಯುಮೆಂಟ್ಸ್ ವೇಸ್ಟ್ ನಮಗೆ. ಆಮೇಲೆ ಇದನ್ನ ಸೈಡ್ ಇಡೋಣ. ಅದರಲ್ಲಿ ಏನು ನೋಡಿದರೆ ಕೇಬಲ್ ಬರುತ್ತೆ. ಇದು ಕೇಬಲ್ ಯಾವ ತರ ಇದೆ ಅಂದ್ರೆ C to C ಇದೆ. ನೀವು ನೋಡಬಹುದು, C ದಿಂದ C ಕೇಬಲ್ ನ ಕನೆಕ್ಟಿಂಗ್ ಕೊಟ್ಟಿದ್ದಾರೆ. C ಪಿನ್ ಚಾರ್ಜಿಂಗ್ ಇದೆ, ಹಾಗಾಗಿ C to C ಚಾರ್ಜಿಂಗ್ ಕನೆಕ್ಟ್ ಆಗುತ್ತೆ. ಸೈಡ್ ಇಡೋಣ. ಆರು ಬಡ್ಸ್ ಇವೆ. ಬಡ್ಸ್ ಅಂದ್ರೆ ರಬ್ಬರ್ ಅಂತಾರೆ. ರಬ್ಬರ್ ಇದು ಕಿವಿಗೆ ಹರ್ಟ್ ಆಗುವಂತ ಒಂದು ಉದ್ದೇಶದಿಂದ ರಬ್ಬರ್ ಕೊಟ್ಟಿದ್ದಾರೆ. ಇದು ಒಂದು ಡಾಕ್ಯುಮೆಂಟ್ಸ್. ರಬ್ಬರು ಯಾವ ಟೈಪು, XS S ಸ್ಮಾಲ್ ಲಾರ್ಜ್ ಅಂತ ಅದ್ರ ಮೇಲೆ ಸೈಜ್ ಇರುತ್ತೆ. ಇದರಿಂದ ಮಾಹಿತಿ ನಾವು ತಿಳ್ಕೊಬಹುದು. ಇನ್ನ ಸೈಡ್ಸ್ ಅದನ್ನ ಈಗ ಮೇನ್ ಪಾರ್ಟ್ ಇದನ್ನ ನೋಡಬಹುದು. ಡಿಸೈನಿಂಗ್ ಬೈ ಕ್ಯಾಲಿಫೋರ್ನಿಯಾ, ಅಮೆರಿಕ, USA ಅಂತ ಕೊಟ್ಟಿದ್ದಾರೆ. ಒಂದು ರ್ಯಾಪರ್ ಇದೆ ಇದ್ರ ಮೇಲೆ. ತೆಗೆಯೋಣ. ಫಸ್ಟ್ ರ್ಯಾಪರ್ ತೆಗೆದ್ರೆ ಒಂಥರ ಕ್ವಾಲಿಟಿ ರ್ಯಾಪರ್ ಹಾಕಿದ್ದಾರೆ. ಸ್ಕ್ರ್ಯಾಚ್ ಆಗಬಾರ್ದು ನೋಡಿ ಬಿಡೋಣ. ಈಗ ಇಲ್ಲಿ ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಲೈಟ್ ಬರುತ್ತೆ. ಇಲ್ಲಿ ಸ್ಪೀಕರ್ ಇದೆ ವಿತ್ ಮೈಕ್.
ಇದು USB ಟೈಪ್ ಸಿ ನೋಡ್ಬೋದು. ಏರ್ಪೋರ್ಟ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಹೆವಿ ಇದೆ ಇದು. ಫಸ್ಟ್ ಹೆವಿ ಇತ್ತಂದ್ರೆ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅರ್ಥ ಆಗುತ್ತೆ. ಇದನ್ನ ನೋಡ್ಬೋದು ನೀವು, ಈ ಟೈಪ್ ಇರುತ್ತೆ. ಇದು ತುಂಬಾನೇ ಕೂಲ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಪೂರ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಯಾರು ಒಳ್ಳೆ ಕಮೆಂಟ್ ಮಾಡ್ತಿರೋ ನನಗೆ ಈ ವಿಡಿಯೋಕ್ಕೆ, ನಾನು ಇದನ್ನು ಗಿವ್ ಅವೇ ಮಾಡಕ್ಕೆ ನಿಂತಿದ್ದೀನಿ. ಹಾಗಾಗಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಒಂದು ವಿಡಿಯೋನ ಶೇರ್ ಮಾಡಿದ್ರೆ ನಾನು ಯಾರು ಚಲೋ ಕಮೆಂಟ್ ಮಾಡಿರ್ತಾರಲ್ಲ ಅದರಲ್ಲಿ ಒಬ್ಬರಿಗೆ ಇದನ್ನ ಗಿವ್ ಅವೇ ಮಾಡ್ತೀನಿ. ಅದು ಇನ್ನೊಂದು 15 days ಆಗುತ್ತೆ ನೆಕ್ಸ್ಟ್ ಗಿವ್ ಅವೇ ಮಾಡೋದಲ್ಲಿ. ಹಾಗೆ ಥ್ಯಾಂಕ್ ಯು.